ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋನ ಸ್ಕಿಪ್ ಮಾಡದಲೇ ಪೂರ್ತಿಯಾಗಿ ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಎಣ್ಣೆ ಚರ್ಮದವರು ಆಲೂಗೆಡ್ಡೆ ರಸ 1 ಟೀ ಚಮಚ, ಮುಲ್ತಾನಿ ಮಿಟ್ಟಿ 1 ಟೀ ಚಮಚ ಪೇಸ್ಟ್ ತರಹ ಮಾಡಿ ಮುಖಕ್ಕೆ ಲೇಪಿಸಿದರೆ ತುಂಬ ಒಳ್ಳೆಯದು. ಎಲ್ಲ ರೀತಿಯ ಚರ್ಮಕ್ಕೆ ಒಂದು ಪ್ಯಾಕ್. ಮೊಟ್ಟೆಯ ಬಿಳಿ ಭಾಗ ತೆಗೆದುಕೊಂಡು ಅದಕ್ಕೆ ಜೇನುತುಪ್ಪ, ಮೊಸರು, ಹಾಲು ಹಾಕಿ ಪ್ಯಾಕ್ ಅನ್ನು ತಯಾರಿಸಿ ಮುಖಕ್ಕೆ ಲೇಪಿಸಿ. ನಂತರ ಉಗುರು ಬೆಚ್ಚಗಿನ ನೀರಿನಿಂದ ಮುಖವನ್ನು ತೊಳೆಯಿರಿ. ಮಸೂರ್ ದಾಲ್ ಮತ್ತು ಕಡಲೆಬೇಳೆಯನ್ನು 2 ಗಂಟೆಗಳ ಕಾಲ ನೀರಿನಲ್ಲಿ ಇರಿಸಿ ಬಳಿಕ ಅದನ್ನು ರುಬ್ಬಿ ಅದಕ್ಕೆ 1 ಚಿಟಿಕೆ ಅರಿಶಿನ, ಸ್ವಲ್ಪ ನಿಂಬೆ ರಸ, ಸ್ವಲ್ಪ ಹಾಲು ಸೇರಿಸಿ ಮುಖಕ್ಕೆ ಹಚ್ಚಿ ಒಣಗಿದ ನಂತರ ತೊಳೆದುಕೊಂಡರೆ ಮುಖವು ತುಂಬ ಮೃದುವಾಗುತ್ತದೆ. ದಿನಕ್ಕೆ 4 ಖರ್ಜೂರ ತಿನ್ನುವುದರಿಂದ ದೇಹಕ್ಕೆ ಕಬ್ಬಿಣ ಅಂಶ ದೊರೆಯುತ್ತದೆ ಮತ್ತು ರಕ್ತ ಉತ್ಪತ್ತಿ ಆಗುತ್ತದೆ. ಈ ಹಣ್ಣುಗಳನ್ನು ನಿಯಮಿತವಾಗಿ ತಿನ್ನುವುದರಿಂದ ರಕ್ತಹೀನತೆಯ ಸಮಸ್ಯೆ ನಿಯಂತ್ರಿಸಬಹುದು. ಬೇಸಿಗೆಯಲ್ಲಿ ನೀರಿನೊಂದಿಗೆ ಸ್ವಲ್ಪ ಬೆಲ್ಲವನ್ನು ಕುಡಿಯುವುದರಿಂದ ದೇಹದಲ್ಲಿನ ಶಾಖ ಕಡಿಮೆಯಾಗುತ್ತದೆ. ನೈಸರ್ಗಿಕ ಸಿಹಿಯನ್ನು ಹೊಂದಿರುವ ಬೆಲ್ಲವು ದೇಹದ ಶಕ್ತಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿಸುತ್ತದೆ. ಕೆಮ್ಮು ಸಮಸ್ಯೆಯಿಂದ ಬಳಲುತ್ತಿರುವವರು ಶುಂಠಿಯನ್ನು ಒಣಗಿಸಿ ಪುಡಿ ಮಾಡಿ ಅದಕ್ಕೆ 1 ಚಿಟಿಕೆ ಜೀರಿಗೆ ಸೇರಿಸಿ ತಿಂದರೆ ಕೆಮ್ಮು ಕಡಿಮೆಯಾಗುತ್ತದೆ. ತುಳಸಿ ಎಲೆಗಳೊಂದಿಗೆ 1 ಲೋಟ ಬೆಚ್ಚಗಿನ ನೀರು ಕುಡಿಯುವುದರಿಂದ ಗಂಟಲಿನ ಸಮಸ್ಯೆಗಳು ಮತ್ತು ಸೋಂಕುಗಳು ಕಡಿಮೆ ಆಗುತ್ತದೆ. ಸೋರೆಕಾಯಿ ಮತ್ತು ಮೊಟ್ಟೆಯನ್ನು ಒಟ್ಟಿಗೆ ತಿನ್ನುವುದರಿಂದ ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಆಮ್ಲ ಉಂಟಾಗುತ್ತದೆ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಉಂಟಾಗುತ್ತವೆ. ಮೊಳಕೆ ಕಾಳುಗಳು ಮತ್ತು ಬಾದಾಮಿಗಳನ್ನು ಹೆಚ್ಚು ಸೇವಿಸಿ. ಇವುಗಳಲ್ಲಿ ಜೀವಸತ್ವಗಳು ಸಮೃದ್ಧವಾಗಿ ಇವೆ. ಹಾಗೆ ನೆಕ್ಸ್ಟು, ಮಾಂಸವನ್ನು ತಿನ್ನುವಾಗ ಕೂಲ್ ಡ್ರಿಂಕ್ಸ್ ಕುಡಿಯುತ್ತಾರೆ. ಈ ಮಾಂಸವನ್ನು ತಿನ್ನುವಾಗ ಕೂಲ್ ಡ್ರಿಂಕ್ಸ್ ಕುಡಿಯುವುದರಿಂದ ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಮುಖದ ಮೇಲಿನ ನರಹುಲಿಗಳಿಗೆ ಅರಳಿ ಮರದ ಹಣ್ಣುಗಳನ್ನು ತಿರುಳಾಗಿ ಪುಡಿ ಮಾಡಿ ನರಹುಲಿಗಳ ಮೇಲೆ ಹಚ್ಚಿ ನರಹುಲಿಗಳು ಹೊರ ಬರುತ್ತವೆ. ತಲೆಹೊಟ್ಟು ಸಮಸ್ಯೆಯಿಂದ ಬಳಲುತ್ತಿರುವವರು ತೆಂಗಿನ ಎಣ್ಣೆಯಲ್ಲಿ ನಿಂಬೆ ರಸವನ್ನು ಬೆರೆಸಿ ತಲೆಗೆ ಹಚ್ಚಿದರೆ ತಲೆಹೊಟ್ಟು ಸಮಸ್ಯೆ ಮುಕ್ತಿ ಪಡೆಯಬಹುದು. ಮಹಿಳೆಯರಿಗೆ ಬಿಳಿ ಸ್ರಾವ ಇರುವವರು ಪ್ರತಿದಿನ ಸ್ವಲ್ಪ ಜೀರಿಗೆ ತಿನ್ನಬೇಕು. ಬಿಳಿ ಸ್ರಾವ ಕಾಯಿಲೆ ದೂರವಾಗುತ್ತದೆ. ಬಿಳಿ ಕೂದಲು ಉದುರುವುದನ್ನು ತಡೆಗಟ್ಟಲು ಮತ್ತು ನಿಮ್ಮ ಕೂದಲು ಬಲವಾಗಿ ಬೆಳೆಯಲು ಕೆಲವು ತುಳಸಿ ಎಲೆಗಳು ಮತ್ತು ಅರಳಿ ಮರದ ಎಲೆಗಳನ್ನು ನುಣ್ಣಗೆ ಪೇಸ್ಟ್ ಮಾಡಿ ನಿಮ್ಮ ತಲೆಗೆ ಹಚ್ಚಿ ಕೂದಲು ಉದುರದೆ ಬಲವಾಗಿ ಬೆಳೆಯುತ್ತದೆ. ಬೇವಿನ ಎಲೆಗಳನ್ನು ಬಿಸಿ ನೀರಿನಲ್ಲಿ ನೆನೆಸಿ ಸ್ನಾನಕ್ಕೆ ಬಳಸುವುದರಿಂದ ನಿಮ್ಮ ದೇಹದ ಮೇಲಿನ ಕಲೆಗಳು ಬೇಗನೆ ನಿವಾರಣೆ ಆಗುತ್ತವೆ. ಬೇಯಿಸಿದ ಬೇವಿನ ನೀರಿನಿಂದ ಸ್ನಾನ ಮಾಡುವುದರಿಂದ ಕೂದಲು ಉದುರುವುದು ಕಡಿಮೆಯಾಗುತ್ತದೆ. ಕೂದಲು ಕಪ್ಪಾಗಿ ಉದ್ದವಾಗಿ ಬೆಳೆಯುತ್ತದೆ. ಎಣ್ಣೆಯುಕ್ತ ಚರ್ಮ ಹೊಂದಿರುವವರು 1 ಕಪ್ ಬೇವಿನ ಎಲೆಗಳನ್ನು ಕುದಿಸಿ ತಣ್ಣಗಾಗಿಸಿ ನೀರನ್ನು ಸೋಸಿ ಮುಖ ತೊಳೆಯುವುದು ಒಳ್ಳೆಯದು. ಪ್ರತಿದಿನ ಒಂದೇ ಸಮಯದಲ್ಲಿ ತಿನ್ನಬೇಕು. ನೀವು ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ ಒಂದೇ ಸಮಯದಲ್ಲಿ ತಿನ್ನುವುದನ್ನು ರೂಢಿ ಮಾಡಿಕೊಳ್ಳಿ. ಬೆಳಿಗ್ಗೆ 5 ಹನಿ ಎಳ್ಳೆಣ್ಣೆ, 5 ಹನಿ ಹರಳೆಣ್ಣೆಯನ್ನು ಮಿಕ್ಸ್ ಮಾಡಿ ತಲೆಗೆ ಹಚ್ಚುವುದರಿಂದ
ಭವಿಷ್ಯದಲ್ಲಿ ಬೋಳು ಬರುವ ಅಪಾಯ ಕಡಿಮೆಯಾಗುತ್ತದೆ. ಇದಲ್ಲದೆ ನಿಮಗೆ ಉತ್ತಮ ನಿದ್ರೆ ಬರುತ್ತದೆ. ಚಹಾ ಅಥವಾ ಕಾಫಿ ಬದಲಿಗೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ 1 ಅಥವಾ 2 ಗ್ಲಾಸ್ ಬೆಚ್ಚಗಿನ ನೀರನ್ನು ಕುಡಿಯಿರಿ. ಇದು ನಿಮ್ಮ ಕರುಳಿನ ಚಲನೆಯ ಸರಾಗವಾಗಿ ನಡೆಯಲು ಸಹಾಯ ಮಾಡುತ್ತದೆ. ನಿಮ್ಮ ಪೂರ್ವಜರು ಬೇವಿನ ತೊಗಟೆಯಿಂದ ಹಲ್ಲು ಉಜ್ಜುತ್ತಿದ್ದರು. ಹೀಗೆ ಮಾಡುವುದರಿಂದ ಹಲ್ಲುಗಳು ಆರೋಗ್ಯಕರ ಮತ್ತು ಬಲಶಾಲಿಯಾಗಿದ್ದವು. ತಾಜಾ ಬೇವಿನ ತೊಗಟೆಯಿಂದ ಹಲ್ಲುಜ್ಜುವುದು ಒಳ್ಳೆಯದು. ಕೆಲಸಕ್ಕೆ ಹೋಗುವ ಹೆಣ್ಣು ಮಕ್ಕಳು, ಕಾಲೇಜು ಹುಡುಗಿಯರು ಬಿಸಿಲಿನಲ್ಲಿ ಓಡಾಡಬೇಕಾಗುತ್ತದೆ. ಆದ್ದರಿಂದ ಚರ್ಮದ ಮೇಲೆ ಕಪ್ಪು ಕಲೆಗಳು ಉಂಟಾಗುತ್ತವೆ. ಈ ಬಿಸಿಲಿನಿಂದ ಆಗಿರುವಂತಹ ಟ್ಯಾನ್ ಹೋಗಲಾಡಿಸಲು ಆಲೂಗೆಡ್ಡೆ ರಸವನ್ನು ಹಚ್ಚಿ ಮುಖದಲ್ಲಿರುವ ಟ್ಯಾನ್ ಹೋಗುತ್ತದೆ. ಹಣ್ಣಾದ ಪಪ್ಪಾಯಿ ರಸವನ್ನು ತೆಗೆದುಕೊಂಡು ಮೆತ್ತಗೆ ಮಾಡಿ ಇದರಿಂದ ಮುಖವನ್ನು ಮಸಾಜ್ ಮಾಡಿದರೆ ಕಲೆಗಳು, ಮೊಡವೆಗಳು, ಬ್ಲ್ಯಾಕ್ ಹೆಡ್ಸ್ ಎಲ್ಲ ಕೂಡ ಹೋಗುತ್ತವೆ. ಮುಖಕ್ಕೆ ಹಚ್ಚಿ ಕೈಯಿಂದ 15 ನಿಮಿಷಗಳವರೆಗೆ ಮಸಾಜ್ ಮಾಡಿದರೆ ಮುಖದ ಕಾಂತಿ ಹೆಚ್ಚಾಗುತ್ತದೆ. ಚರ್ಮದ ಸುಕ್ಕು ತಡೆಯಲು ಕಡಲೆಬೇಳೆ ಹಿಟ್ಟಿನಲ್ಲಿ ಜೇನುತುಪ್ಪ ಸೇರಿಸಿ ಮುಖಕ್ಕೆ ಹಚ್ಚಿದರೆ ಚರ್ಮ ಸುಕ್ಕಾಗುವುದಿಲ್ಲ. ತುರಿದ ಆಲೂಗೆಡ್ಡೆ ಸ್ವಲ್ಪ ಜೇನುತುಪ್ಪ ಸೇರಿಸಿ ಮುಖಕ್ಕೆ ಹಚ್ಚಿದರೆ ಎಲ್ಲ ರೀತಿಯ ಚರ್ಮದವರೆಗೂ ಒಳ್ಳೆಯದು. ಹುಬ್ಬುಗಳನ್ನು ಹೊರತುಪಡಿಸಿ ಲೇಪಿಸಿ. ಎಣ್ಣೆ ಚರ್ಮದವರಿಗೆ ಬ್ಲ್ಯಾಕ್ ಹೆಡ್ಸ್ ತೊಂದರೆ ಇದ್ದೇ ಇರುತ್ತದೆ. ಅಂತಹವರು ಕಡಲೆಬೇಳೆ ಹಿಟ್ಟಿನಲ್ಲಿ ಮೊಸರು ಬೆರೆಸಿ ಬ್ಲ್ಯಾಕ್ ಹೆಡ್ಸ್ ಇರುವಂತಹ ಜಾಗದಲ್ಲಿ ಹಚ್ಚಿ ಒಣಗಲು ಬಿಟ್ಟು ನಂತರ ಮಸಾಜ್ ಮಾಡಿ. ಇದರಿಂದ ಮಾಯವಾಗುತ್ತವೆ. 1 ಟೀ ಚಮಚ ಜೇನುತುಪ್ಪಕ್ಕೆ ಅಕ್ಕಿ ಹಿಟ್ಟು ಹಾಕಿ ಮುಖಕ್ಕೆ ಹಚ್ಚಿ ಮಸಾಜ್ ಮಾಡಿ. ಇದರಿಂದ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ತೆಗೆಯಬಹುದು. ಮುಖ್ಯವಾಗಿ ಗದ್ದ ಮತ್ತು ಮೂಗಿನ ಭಾಗಕ್ಕೆ ಹಚ್ಚಿರಿ. ಒಳ್ಳೆಯ ಸ್ಕ್ರಬ್ ಮನೆಯಲ್ಲಿ ತಯಾರಿಸಬೇಕಾದರೆ ಗಂಧದ ಪುಡಿ, ಕಿತ್ತಳೆ ಸಿಪ್ಪೆ ಪುಡಿ ಮತ್ತು ಮುಂತಾದ ಮಿಟ್ಟಿ 3 ಕೂಡ ಸಮ ಪ್ರಮಾಣದಲ್ಲಿ ಕಲಸಿ ಹಚ್ಚಿದರೆ ಮುಖದಲ್ಲಿ ಇರುವಂತಹ ಡೆಡ್ ಸ್ಕಿನ್ ಎಲ್ಲ ಮಾಯವಾಗುತ್ತವೆ. ವೀಕ್ಷಕರೇ, ಇವತ್ತಿನ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು.